ಈಗ ನಮಗೆ ಈಗ ಆಲ್ರೆಡಿ ನಾವು ತಹಸೀಲ್ದಾರ್ ಮತ್ತು ಇಒ ಎಂಸಿಸಿ ನೋಡಲ್ ಆಫೀಸರ್ ಇರ್ತಾರೆ. ಅವ್ರು ಡೈರೆಕ್ಷನ್ಸ್ ಕೊಟ್ಟಿದೆ. ಅವರು 1 ಅವರ್ ಮುಂಚಿತವಾಗಿ ಇನ್ಸ್ಪೆಕ್ಷನ್ ಮಾಡಿದ್ದಾರೆ. ಅಲ್ಲಿ ಸ್ವಲ್ಪ ಊಟದ ವ್ಯವಸ್ಥೆ ಪ್ರಿಪರೇಷನ್ ಮಾಡ್ತಿದ್ದು ಕಂಡು ಬಂತು. ಜೊತೆಗೆ ನಾನೇ ಖುದ್ದಾಗಿ ಅದನ್ನ ಇನ್ಸ್ಪೆಕ್ಷನ್ ಮಾಡೋಣ ಅಂತ ಬಂದಿದ್ದೆ. ಅಲ್ಲಿ ಪರ್ಮಿಷನ್ ತಗೊಂಡಿರಲಿಲ್ಲ. ಜೊತೆಗೆ ಅವರು ಫ್ರೆಂಡ್ಸ್ ರಿಲೇಟಿವ್ ಅಂತ ಹೇಳಿದ್ರು. ಸೊ ನೀವು ಎಫ್ಎಸ್ಟ್ ಟೀಮ್ ಅಲ್ಲೇ ಬಿಟ್ಟಿದ್ದೀವಿ ಮತ್ತು ಆ ಪ್ರೋಗ್ರಾಮ್ ನಾವು ಕ್ಯಾನ್ಸಲ್ ಮಾಡಿದ್ವಿ. ಪರ್ಮಿಷನ್ ತಗೊಂಡಿರಲಿಲ್ಲ. ಅಲ್ಲ, ಈಗ ನಮಗೆ ಅಲ್ಲಿ ಪೊಲಿಟಿಕಲ್ ಪಾರ್ಟೀಸ್ ಯಾರು ಬಂದಿಲ್ಲ ಒಳಗಡೆ ನಾವು ಚೆಕ್ ಮಾಡಿದಾಗ. ಸೊ ಎಫ್ಎಸ್ಟ್ ಟೀಮು ನಾವು 2-3 ಟೀಮ್ ಅಲ್ಲೇ ಬಿಟ್ಟಿದ್ದೀವಿ. ಸೊ ಎಂಸಿಸಿ ವೈಲೇಷನ್ ಆಯಿತು ಅಂತಂದ್ರೆ ಅವ್ರ ಮೇಲೆ ನಿಯಮಾನುಸಾರ ಕ್ರಮ ತಗೊಳ್ಳೇಬಿಟ್ಟು ಎಂಸಿಸಿ ನೋಡಲ್ ಆಫೀಸರ್ಗೂ ಡೈರೆಕ್ಷನ್ಸ್ ಕೊಟ್ಟಿದ್ದೇವೆ ಮತ್ತು ಎಫ್ಎಸ್ ಟೀಮ್ ಕೂಡ ಡೈರೆಕ್ಷನ್ಸ್ ಕೊಟ್ಟಿದ್ದೇವೆ ಮತ್ತು ತಹಸೀಲ್ದಾರ್ ಕೂಡ ಅದನ್ನ ನೋಡ್ಕೊಳ್ಳೋಕೆ ಡೈರೆಕ್ಷನ್ಸ್ ಕೊಟ್ಟಿದ್ದಾರೆ. ಎಸ್, ಅದು ಪೊಲಿಟಿಕಲ್ ಪಾರ್ಟಿ ಮೀಟಿಂಗ್ ಆಗ್ತದೆ ಮತ್ತೆ ವಿತೌಟ್ ಪರ್ಮಿಷನ್ ಇಲ್ಲದೇ ಇರೋದ್ರಿಂದ ನೀವು ರೂಲ್ಸ್ ಪ್ರಕಾರ ಏನಿದೆ ಕ್ರಮ ತಗೊಳ್ಳಿ ಅಂತ ಡೈರೆಕ್ಷನ್ಸ್ ಕೊಟ್ಟಿದ್ದಾನೆ. ಒಳಗಡೆ ಯಾರು ಇಲ್ಲ. ಈಗ ಕುಟುಂಬ ಸದಸ್ಯರಿಗೆ ಅಥವಾ ಸ್ನೇಹಿತರಿಗೆ ಇಲ್ಲ, ಈಗ ನಮಗೆ ಒಳಗಡೆ ಯಾರು ಇಲ್ದೇ ಇರೋದ್ರಿಂದ ಒಂದೇ 7-8 ಜನ ಇದ್ದಾರೆ ಅಷ್ಟೇನೆ. ಒಳಗಡೆ ಯಾರು ಇಲ್ಲದ್ರಿಂದ ಇದು ಪೊಲಿಟಿಕಲ್ ಪಾರ್ಟಿನೋ ಅಥವಾ ಕುಟುಂಬಸ್ಥರಿಂದ ನಾವು ನಿರ್ಧಾರ ಮಾಡಕ್ ಆಗ್ತಿಲ್ಲ. ಆ ಕಾರಣಕ್ಕೋಸ್ಕರ ನಾವು ಅಲ್ಲಿ ಎಫ್ಎಸ್ ಟೀಮ್ ನಾವು ಅಲ್ಲೇ ಬಿಟ್ಟಿದ್ದೀವಿ. ಈಗ ಸ್ನೇಹಿತರಿಗೆ ಅದು ಶಾಸಕರಾಗಿರ್ಬೋದು ಅಥವಾ ಕ್ಯಾಂಡಿಡೇಟ್ ಆಗಿರ್ಬೋದು, ಅವ್ರ ಸ್ನೇಹಿತರಲ್ಲ ಸರ್, ಅವ್ರು ಊಟಕ್ಕೆ ಇಟ್ಕೊಂಡು ಇಲ್ಲ, ಹಂಗ್ ಬರಕ್ ಬರಲ್ಲ. ನೋ ಈಗ ನಾವು ಇದು ಎಲ್ಲ ಕೋಡ್ ಆಫ್ ಕಂಡಕ್ಟ್ ಇರೋದೇ ಮಾಡಲ್ ಕೋಡ್ ಆಫ್ ಕಂಡಕ್ಟ್ ಇರೋದ್ರಿಂದ ಆತರ ಪರ್ಮಿಷನ್ ತಗೊಂಡ್ ಮಾಡಕ್ ಬರಲ್ಲ, ಪರ್ಮಿಷನ್ ಇಲ್ದೇನೆ. ಸೊ ಜೊತೆಗೆ ಈಗ ಅದನ್ನೇ ಅವ್ರು ಹೇಳ್ತಾ ಇರೋದು ಕಾರಣಕ್ಕೋಸ್ಕರ ನಾವು ಎಫ್ಎಸ್ ಟೀಮ್ ನ ಅಲ್ಲೇ ಬಿಟ್ಟಿದ್ದೀವಿ. ನಮ್ಮ ರಿಲೇಟಿವ್ ಮಾತ್ರ ಅಂತ ಹೇಳ್ತಿದ್ದಾರೆ. ಅದಕ್ಕೆ ರಿಲೇಟಿವ್ನ ಅಥವಾ ಪೊಲಿಟಿಕಲ್ ಪಾರ್ಟಿ ರಿಲೇಟೆಡ್ ಅದಕ್ಕೆ ನಮಗೆ ಕನ್ಫರ್ಮ್ ಮಾಡಿ ಹೇಳ್ಬಿಟ್ಟು ನಾವು ಅಲ್ಲಿ ಎಫ್ಎಸ್ ಟೀಮ್ ಬಿಟ್ಟಿದ್ದೀವಿ. ನಾವಲ್ಲಿ ಜೊತೆಗೆ ಪೊಲಿಟಿಕಲ್ ಪಾರ್ಟಿ ರಿಲೇಟೆಡ್ ಇತ್ತು ಅಂತಂದ್ರೆ ನೀವು ಮಾಡಲ್ ಕೋಡ್ ಆಫ್ ಕಂಡಕ್ಟ್ ಏನಿದೆ ಅದ್ರ ಪ್ರಕಾರ ನಿಯಮಾನುಸಾರ ನೀವು ಪರಿಶೀಲನೆ ಮಾಡಿ ಕ್ರಮ ತಗೊಳ್ಬಿಟ್ಟು ಡೈರೆಕ್ಷನ್ಸ್ ಕೂಡ ಕೊಟ್ಟಿದ್ದೇವೆ. ಪೊಲಿಟಿಕಲ್ ಪಾರ್ಟಿ ಲೀಡರ್ಸ್ ಬಂದ್ರೆ ಕೇಸ್ ಮಾಡ್ತೀರಾ? ಖಂಡಿತವಾಗಿ ಪೊಲಿಟಿಕಲ್ ಪಾರ್ಟೀಸ್ ಅವ್ರಿಗೋಸ್ಕರನೇ ಊಟ ಮಾಡಿದ್ರಂತ ಕನ್ಫರ್ಮ್ ಆಯ್ತು ಅಂದ್ರೆ ಎಫ್ಎಸ್ ರಿಪೋರ್ಟ್ ಕೊಟ್ಟ ತಕ್ಷಣ ಇಮಿಡಿಯೇಟ್ ಆಗಿ ಅವ್ರ ಕೇಸ್ ಮಾಡಕ್ಕೆ ಡೈರೆಕ್ಷನ್ಸ್ ಕೊಟ್ಟಿದ್ದೇನೆ. ಇಲ್ಲ, ಅದು ಏನಾಗುತ್ತಂದ್ರೆ ಪರ್ಮಿಷನ್ ಕೊಡಕ್ ಬರಲ್ಲ ಊಟಕ್ಕೆ. ಯಾಕಂದ್ರೆ ಅದು ಮಾಡಲ್ ಕೋಡ್ ಆಫ್ ಕಂಡಕ್ಟ್ ಅಲ್ಲಿ ಅದೇನಾಗುತ್ತೆ ಇಂಡ್ಯೂಸ್ಮೆಂಟ್ ಆಫ್ ವೋಟರ್ಸ್ ಅಂತ ಬರ್ತದೆ. ವೋಟರ್ಸ್ಗೆ ನಾವು ಪ್ರಭಾವ ಬೀರದಂಗೆ ಆಗ್ತದೆ. ಅದು ರಿಲೇಟಿವ್ ಅವ್ರು ಮಾಡ್ಕೊಂಡ್ರೆ ಏನೋ ಅಬ್ಜೆಕ್ಷನ್ ಖಂಡಿತವಾಗಿ. ಈಗ ಅದಕ್ಕೆ ನಾವು ಒಳಗಡೆ ಹೋಗಿದ್ನಲ್ಲ, ಸ್ವತಃ ನಾನೇ ಖುದ್ದಾಗಿ ನೋಡೋದ್ರಿಂದ ಅಲ್ಲಿ ಯಾರು ಕಾಣಿಸಿಲ್ಲ. ಆ ಕಾರಣಕ್ಕೋಸ್ಕರ ನಾವು ಕನ್ಫರ್ಮ್ ಮಾಡ್ಕೋಸ್ಕರ ನಾವು ಎಫ್ಎಸ್ ಟೀಮು ವಿಎಸ್ ಟೀಮ್ ಅಲ್ಲೇ ಬಿಟ್ಟಿದ್ದೀವಿ. ಇವಾಗ ಎಷ್ಟು ಚೇರ್ ಹಾಕಿದ್ದಾರೆ ಸರ್ ಅಲ್ಲಿ ಊಟಕ್ಕೆ? ಅಲ್ಲಿ ಎಷ್ಟು ಬಂದಾಯ್ತು? 50-60 ಇದೆಯಾ? ಒಂದು 50 to 60 ಇದೆ ಅಂತ ಇದೆ. ಅದನ್ನೆಲ್ಲ ರಿಮೂವ್ ಮಾಡಿಸಿದೀವಿ. ಈಗ ಅದನ್ನು ಸಹ ರಿಮೂವ್ ಮಾಡಿಸಿದೀವಿ. ಈಗ ನೀವು ಅಷ್ಟು ಜನ ಇಲ್ಲ ರಿಲೇಟಿವ್ ಅಂತ ಅಂದ್ಮೇಲೆ ನೀವು ಯಾಕೆ ಹಾಕೊಂಡಿದ್ರೆ ಅಂದ್ಬಿಟ್ಟು ಅದನ್ನು ಕೂಡ ತೆರವುಗೊಳಿಸಿದ್ದೇವೆ. ಇಲ್ಲ, ನನಗೆ ಆ ತರ ಮಾಹಿತಿ ಫಸ್ಟ್ ನಾನು ಬರ್ತು ಹೊರಗಡೆ ಬಿಡ್ತಾ ಇಲ್ಲ ಅಂತ. ಆ ಕಾರಣಕ್ಕೋಸ್ಕರ ನಾನು ಫಿಸಿಕಲ್ ಆಗಿ ನಾನೇ ಇವತ್ತು ಬಂದಿರೋದು. ಈಗ ಥ್ಯಾಂಕ್ ಯು. ರಮೇಶ್ ಅಂತ ಹೇಳಿ, ಸಹಾಯಕ ಚುನಾವಣಾಧಿಕಾರಿ, ಮಾಗಡಿ ಅಸೆಂಬ್ಲಿ ಕಾನ್ಸ್ಟಿಟ್ಯೂನ್ಸಿ. ಥ್ಯಾಂಕ್ ಯು. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.